ಶಿವರಾಡಿ ಭಾರತದಿಂದ ಮಿಶ್ರ ಧಾರವಾಡ ಮನೆಯಲ್ಲಿ ನಡೆದಿರುವಂತಹ ದೈವಕೋಲ ದೈವಾರಾಧನೆಯಿಂದ ವಿಸ್ಮಯ ಜಗತ್ತಿನ ಒಂದು ನೋಟವನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನು ಶ್ರೀಯ. ಭೂತ ನೆಲೆಯ ಸ್ಥಳವನ್ನು ಭೂತಸ್ಥಾನ, ದೈವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಭೂತ ಸ್ಥಾನಕ್ಕೆ ಅಲೆಡೆ, ಗರಡಿ, ಕಟ್ಟೆ, ತಾನು, ಚಾವಡಿ ಎಂಬ ಹೆಸರುಗಳು ಸಹ ಇವೆ. ಭೂತ ಸ್ಥಾನದ ಒಳಗೆ ಮನುಷ್ಯರಂತೆ ಪ್ರಾಣಿಗಳಂತೆ ರೂಪವಿರುವ ಹಿತ್ತಾಳೆಯ ಹಲವಾರು ಊರುಗಳಿರುತ್ತವೆ. ಜೊತೆಗೆ ಮಣೆ ಮಂಚ ಅಥವಾ ಕಾಲುಳ್ಳ ಮಂಚವಿರುತ್ತದೆ. ಇದನ್ನು ಉಜ್ಜಾಲೆ ಮಣೆ ಮಂಚ ಅಂತಲೂ ಕೂಡ ಕರೀತಾರೆ. ಇದರ ಮೇಲೆ ಭೂತದ ಖಡ್ಗ ಹಾಗೂ ಗುಂಟೆ ಇರುತ್ತವೆ. ಭೂತ ಸ್ಥಾನದಲ್ಲಿ ಕಂಡುಬರುವ ಹುಲಿ, ಹಂದಿ, ಕೋಣ ವಿಗ್ರಹಗಳನ್ನು ಭೂತ ವಾಹನಗಳಾಗಿ ಉಪಯೋಗಿಸುವುದರ ಜೊತೆಗೆ ಅವನ್ನು ಭೂತಗಳ ಪರಿವಾರವೆಂದು ಕರೆದು ವಿಶೇಷ ಸಂದರ್ಭಗಳಲ್ಲಿ ಪೂಜಿಸುವುದು ಉಂಟು. ಹೀಗೆ ಪೂಜಿಸುವಾಗ ಭೂತದ ಬಳಿ ಒಂದು ಕತ್ತಿ, ಕಂಚಿನ ಕಳಸದಲ್ಲಿ ನೀರು ದೀಪ ಇಟ್ಟಿರುತ್ತಾರೆ. ಭೂತಕೋಲವು ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದು, ಅಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಕೋಲವನ್ನು ಆಯೋಜಿಸುತ್ತಾರೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಆರಾಧನೆಗೊಳ್ಳುವಂತಹ ಭೂತಗಳನ್ನು ನಾವು 3 ರೀತಿಯಲ್ಲಿ ವರ್ಗೀಕರಿಸಬಹುದು. ಪ್ರಾಣಿ ರೂಪದಲ್ಲಿರುವಂತಹ ಭೂತ, ಮನುಷ್ಯನ ಮರಣಾನಂತರ ದೈವೀಕೃತವಾದಂತಹ ಭೂತ, ಹಾಗೇನೆ ಪುರಾಣದಿಂದ ಆಯ್ದುಕೊಂಡ ವ್ಯಕ್ತಿಗಳ ಭೂತ ಅಂತ ಹೇಳಿ 3 ರೀತಿಯಲ್ಲಿ ವಿಭಾಗಿಸ್ತೀವಿ. ಮೊದಲನೇದು ಪ್ರಾಣಿ ರೂಪದಲ್ಲಿರುವಂತಹ ಭೂತ ಏನಿದೆಯೋ ಅವನ್ನು ನಾವು ಪಿಲಿಚಂಡಿ, ಪಂಜುರ್ಲಿ, ಮೈಸಂದಾಯ ಅಂತಲೂ ಕೂಡ ಕರಿತೇವೆ. ಯಾವ ಪ್ರಾಣಿಗಳದು ಅಂತ ಹೇಳಿದ್ರೆ ಹುಲಿ, ಹಂದಿ, ನಂದಿ, ಕೋಣ ಇತ್ಯಾದಿ. ಇಲ್ಲಿ ಪ್ರಾಣಿಗಳು ಇವು ಮೊದಲನೆಯ ವರ್ಗದ ರೂಪದಲ್ಲಿ ಆರಾಧನೆಗೊಳ್ಳುತ್ತವೆ. ಜುಮಾವತಿ, ಕಲ್ಕುಡ, ಕಲ್ಲುರ್ಟಿ, ಕೋಟಿ ಚೆನ್ನಯ್ಯ, ಕುಜುಂಬ, ಕಂಜ, ಕಾಂತಾಬಾರೆ, ಭೂದಾಬಾರೆ ಮೊದಲಾದ ವ್ಯಕ್ತಿಗಳು ಮಾನವರಾಗಿದ್ದಾಗ ವೀರ ಕೆಲಸ ಮಾಡಿ ಅಕಾಲ ಮರಣಕ್ಕೆ ತುತ್ತಾಗಿ ಅನಂತರ ಭೂತಗಳಾಗಿ ದೈವತ್ವ ಹೊಂದಿ ಆರಾಧನೆಗೊಳ್ಳುವಂಥವು. ಇವು ಎರಡನೆಯ ಒಂದು ಆರಾಧನೆಗೊಳ್ಳುವಂತಹ ಭೂತಗಳು. ಕೊಡಮಣಿತಾಯ, ಕಿಕ್ಕುಣಂತಾಯ, ಶಿವತಾಯ, ಅಣ್ಣಪ್ಪ, ಅಡ್ಡತಾಯ ಮೊದಲಾದ ದೈವಗಳನ್ನು ಈ ಗುಂಪಿಗೆ ಸೇರಿಸಲೂಬಹುದು. ತುಳುನಾಡಿನಲ್ಲಿ ಬೆರ್ಮೆ ಎಂಬ ದೈವ ಬ್ರಹ್ಮನ ಪ್ರತಿರೂಪವೇ ಆಗಿದೆ ಅಂತಲೂ ಹೇಳ್ತಾರೆ. ವೇದ ಬ್ರಹ್ಮನ ನಿರ್ದೇಶನ ಒಂದು ಕ್ರಮದಲ್ಲಿದ್ದರೆ ಬೆರ್ಮೆ ಎಂಬ ದೈವ ಭೂತ ಬ್ರಹ್ಮವಾಗಿ ಇನ್ನೊಂದು ರೀತಿಯಲ್ಲಿ ಆರಾಧನೆಗೊಳ್ಳುತ್ತದೆ. ಇವನಿಗೆ 4 ಮುಖ ಮತ್ತು 4 ಕೈಗಳು. ಕೈಗಳಲ್ಲಿ ಖಡ್ಗ, ಡಮರು, ಕಪಾಲ ಮತ್ತು ಕಠಾರಿ ಮೊದಲಾದ ಆಯುಧಗಳಿರುತ್ತವೆ. ತುಳುವರ ಮೂಲ ದೇವರು ಬೆಮ್ಮೇರಂತಲೂ ಕೂಡ ಹೇಳ್ತಾರೆ. ಮತ್ತೊಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಭೂತ ಕಟ್ಟುವ ಸಂದರ್ಭದಲ್ಲಿ ಮುಖಕ್ಕೆ ಬಣ್ಣ ಹಾಕುವಾಗ ಭೂತಗಳ ಕತೆ ಮತ್ತು ಸ್ವಭಾವಕ್ಕನುಸಾರವಾಗಿ ರೇಖಾವಿನ್ಯಾಸಗಳನ್ನು ಎಳೆಯುತ್ತಾರೆ ಅಥವಾ ಬಣ್ಣ ಬಳಿಯುತ್ತಾರೆ. ಕೆಂಪು, ಹಳದಿ, ಕಪ್ಪು, ಬಿಳಿ ಬಣ್ಣಗಳನ್ನು ಮುಖವರ್ಣಿಕೆಯಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಮುಖವರ್ಣಿಕೆಯನ್ನು ಬಿಡಿಸುವ ಸಂದರ್ಭದಲ್ಲಿ ಕಲಾವಿದನ ಜನಪದ ಕಲಾಪ್ರಜ್ಞೆ, ಸ್ವಭಾವ ಜ್ಞಾನ, ಲೋಕಾನುಭವ, ಸಾಂಪ್ರದಾಯಿಕ ದೃಷ್ಟಿಗಳು ಕೂಡ ಇವಲ್ಲಿ ಕಂಡುಬರುತ್ತೆ. ಅವರ ಒಂದು ಅನುಭವದ ಮೇರೆಗೆ ಅವರು ಮುಖವರ್ಣಿಕೆಯಲ್ಲಿ ರೇಖಾ ವಿನ್ಯಾಸಗಳನ್ನು ಅವರು ಬರೆಯುವಂತಹದ್ದು. ಇಲ್ಲಿ ಪೀಳಿಗೆಯಿಂದ ಪೀಳಿಗೆ ಕಂಟಿನ್ಯೂ ಮಾಡುವವರು ಕೂಡ ಇರ್ತಾರೆ, ಕೋಲ ಕಟ್ಟುವವರು. ಹೇಗೆ ಅಂತ ಹೇಳಿದರೆ, ತಂದೆ ಮುಖವರ್ಣಿಕೆ ಬರೆಯುವುದನ್ನು ನೋಡಿ ಕಲಿತ ಮಗನೂ ಕೂಡ ಮುಂದೆ ಅದೇ ಪರಂಪರೆಯನ್ನು ಮುಂದುವರಿಸುವಂತಹದ್ದು ಕೂಡ ನಾವು ಬಹಳಷ್ಟು ನೋಡಿದ್ದೇವೆ ಕೂಡ, ತಿಳ್ಕೊಂಡಿದ್ದೇವೆ ಕೂಡ.
ಪ್ರತಿಯೊಂದು ದೈವದ ಬಣ್ಣ, ಹೂಗಳು ಮತ್ತು ಅಲಂಕಾರಗಳ ವಿಷಯದಲ್ಲಿ ಕೂಡ ತನ್ನದೇ ಆದ ನಿರ್ದಿಷ್ಟ ಶಿಸ್ತುಗಳನ್ನು ಕೂಡ ಹೊಂದಿರುತ್ತವೆ. ಮಧ್ಯಮದ ಹಳದಿ ಬಣ್ಣದ ಮುಖವು ಪಂಜುರ್ಲಿ ಅಂತ ಕರೆಯುವಂತಹ ಭೂತದ್ದಾದರೆ, ಸೌಮ್ಯವಾದ ಚಿತ್ರಿಸಿದ ಮುಖ ಏನಿರುತ್ತೆ ವಾರ್ತೆ ಎಂದು ಗುಳಿಗವನ್ನು ಆಹ್ವಾನಿಸುವ ಕಪ್ಪು ಮತ್ತು ಕೆಂಪು ಬಣ್ಣದಂತಹ ಅತ್ಯಂತ ಆಕ್ರಮಣಕಾರಿ ಬಣ್ಣಗಳನ್ನು ಕೂಡ ಹಚ್ಚಿಕೊಂಡಿರುವಂತಹದ್ದು. ಮತ್ತೊಂದು ವಿಚಾರವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಎಲ್ಲ ದೈವಗಳಿಗೂ ಒಂದೇ ರೀತಿಯಾದಂತಹ ವಾದ್ಯ ಸಂಗೀತಗಳು ಇರೋದಿಲ್ಲ. ಇದರಲ್ಲಿ ಕೂಡ ವಿಭಿನ್ನವಾಗಿತ್ವ, ಇದರಲ್ಲಿ ಕೂಡ ಭಿನ್ನತೆ ಇದೆ. ಪ್ರತಿಯೊಂದು ದೈವ ತನ್ನದೇ ಆದಂತಹ ವಿಶಿಷ್ಟವಾದ ಸಂಗೀತವನ್ನು ಪಡೆದ್ವೆ ಮತ್ತು ಪ್ರದರ್ಶನದ ಸಮಯವನ್ನು ಅವಲಂಬಿಸಿ ಸಂಗೀತದಲ್ಲೂ ಕೂಡ ಅಥವಾ ವಾದ್ಯದಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರ್ತವೆ. ಅದರಲ್ಲೂ ಕೂಡ ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ನಾವು ಗಮನಿಸಿದಾಗ ತುಳುನಾಡಿನ ಹೆಣ್ಣೆ ದೈವಾರಾಧನೆ ಭೂತಾರಾಧನೆ ಅಂತ ಹೇಳ್ಬಹುದು. ಭೂತದ ವೇಷ ಕಟ್ಟಿ ಪಾರ್ಧಾನದೊಂದಿಗೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಇದ್ರೆ ಆ ದೃಶ್ಯವನ್ನು ನೋಡುವುದೇ ಒಂಥರ ಚಂದ ಅನಿಸುತ್ತೆ. ಅಷ್ಟೇ ಅಲ್ಲ, ಭಯ ಮತ್ತು ಭಕ್ತಿ ಒಮ್ಮೆಗೆ ಆವರಿಸುವಂತಹ ಒಂದು ಸನ್ನಿವೇಶ ಅದಾಗಿರುತ್ತೆ. ಅದುವೇ ಭೂತಾರಾಧನೆ. ಇಷ್ಟವಾದ ದೈವಗಳನ್ನು ಆಹ್ವಾನಿಸಿ ಪೂಜೆ ಸಲ್ಲಿಸುವುದು, ಆ ದೈವಗಳು ನೀಡುವ ಸಂದೇಶವನ್ನು ನಾವು ಆಲಿಸುವಂತಹದ್ದು ನಮ್ಮ ಮನಸ್ಸಿಗೆ ಒಂದು ರೀತಿಯಾದಂತಹ ನೆಮ್ಮದಿ ಸಿಗುವಂಥದ್ದು.
ಉಲ್ಲಾಂಘಿತನ ಬಲುಮಾತನೇ ಸಂಸಾರ ಸೋಣವರ್ತಗಳಾದೆ ಘಟನಾಧ್ಯಾಯ ಸೇವೆ ಅಗ್ಗಿದ ಸೇವೆ ಸಿದ್ದರಾಮಂತನರೆ ಅಗ್ಗಿದ ಬಗ್ಗೆ ಮಿತ್ತುಸ್ವಾಮಿಗಳ ಚಿತ್ತುಮಂದಿಗಳ ಮಹಾಮಾತ್ರಲ ಸಂಕಮಂದನಾಡೆ ಮೂದನಾಧ್ಯಾಯದ ಸೇವೆ ಅಡಿಗೂಡು ರೈತ ಸಿರಿಗೂಡು ಸಿಂಗಾರ ಬಲ್ಲುಡು ಬಲ್ಲನ ಬಂಗಾರ ಸಿಂಗಾರ ಮಾತೆ ಮಾಯಾ ಮದಿಮಾಯತರು ಬುಡ್ಪುಡು ಬುರ್ರ ಬಿಟ್ಟು ಸಂಸಾರ ದಿಪ್ಪನ ದತ್ತದ ಬರ್ತನಿಗೆ ಸುತಗಳಿಗೆ ದಕ್ಕಬಾರದೆ ಅಮೂಟ 20-25 ಧಾಟಿಯಲ್ಲಿ ಪಾಡ್ದನ ಆಡುವ ಕಲೆಯನ್ನು ಅವರು ಕರಗತ ಮಾಡಿಕೊಂಡಿರ್ತಾರೆ. ಸಮಯ ಸ್ಫೂರ್ತಿಯಿಂದ ಕಥೆಯ ಚೌಕಟ್ಟಿನೊಳಗೆ ಪಾಡ್ದನ ಹೆಣೆಯುವುದು ಅವರ ಒಂದು ಇನ್ನೊಂದು ವಿಶೇಷ ಅಂತಲೇ ಹೇಳ್ಬೋದು. ತುಳುನಾಡಿನ ಜನರಿಗಂತೂ ಈ ಪಾಡ್ದನಗಳು ತೀರ ಪರಿಚಿತ ಆಗಿರುತ್ತೆ. ದೇವರಿಗೆ ದೇವಸ್ಥಾನ ಹೇಗಿದೆಯೋ ಹಾಗೆ ನಂಬುವ ದೈವಗಳಿಗೆ ದೈವಸ್ಥಾನ ಅಂತಲೇ ಹೇಳಬಹುದು. ದೈವದ ಮುಂದೆ ನಮ್ಮ ಸಮಸ್ಯೆಗಳು, ಕಷ್ಟ, ದುಃಖ, ಕಾರ್ಪಣ್ಯಗಳನ್ನು ನಿವೇದಿಸಿಕೊಂಡ್ರೆ ಅದಕ್ಕೆ ಪರಿಹಾರ ರೂಪವಾಗಿ ಅವರು ನೀಡುವಂತಹ ಮಾತುಗಳನ್ನು ನಾವು ಪವಿತ್ರ ಕಾನೂನು ಅಂತಲೇ ಹೇಳಿ ಪರಿಗಣಿಸ್ತೇವೆ. ಧನ್ಯವಾದಗಳು.